ತಕ್ಷಣ ಭೀಷ್ಮ ದ್ರೋಣಾದಿ ಮೊದಲಾದವರು ಎದ್ದು ನಿಂತು ನಮಸ್ಕರಿಸಿದರು. ಈ ಮದೋನ್ಮತ್ತನಾದ ದುರ್ಯೋಧನನು ಕಣ್ಣೆತ್ತಿ ನೋಡದೆ ಸುಮ್ಮನೆ ಕುಳಿತಿರೋನು. ಇರಲಿ, ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಬೇಕು. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುತ್ತೆ. ಎಂತಹ ಅಪಮಾನ! ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ನಾನು ನಿನಗೆ ನಮಸ್ಕರಿಸಿದಂತೆ ಹೆಮ್ಮೆ ಪಡಬೇಡ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂದು ಗಡಿಯಿಂದ ಮುಗಡಿಯವರೆಗೂ ಪರೀಕ್ಷಿತ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದಂತೆ ತಿಳಿಯಬೇಡ. ಓದಿರಲಿ, ಪಾಂಡವರ ರಾಯಭಾರಿ ಕುಳಿತುಕೋ. ನಿನಗೆ ನರ್ತನ ಬಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು ಭಾವ. ಈತರು ಇರಬಹುದೇನೋ? ಇದ್ದೇ ಇದೆ. ಗೋಪಿಗೊಂಗಿನಿಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನೀನು ಲೋಪರೋಧ ನರ್ತಕಿಯರ ನರ್ತನವನ್ನು ನೋಡಿಬೇಕೆ? ನರ್ತನ ಕರುಣಾಳು ಕುರುಬ ಪರಾಜೇಶ್ವರ, ಕರುಣಾಳು ಕುರುಬ ಪರಾಜೇಶ್ವರ, ಕರುಣಾಳು ಕುರುಬ ಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಬ ರಾಜೇಶ್ವರ. ಸಾರಿ ಗರಿ ಗಣಿತ ಎರಿ ಗಣಿ ಗಣಿ ಗಣಿತ ಪಮ ಗಣಿತ ಗಣಿ ಗಣಿತ ಎರಿ ಗಣಿ ಗಣಿ ಗಣಿತ ಪಮ ಗಣಿತ ಗಣಿತ ದಂಡೆ ಬಂತ ಪಮ ಗರಿ ಗಣಿ 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 ಗಣಿತ ಪಮ ರೇಪೋ ಭಯಂಕರ ರೂಪ ಮನೋಹರ, ರೇಪೋ ಭಯಂಕರ ರೂಪ ಮನೋಹರ, ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ರೇಪೋ ಭಯಂಕರ ರೂಪ ಮನೋಹರ, ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಜಾಪ ವಿದ್ಯೆಯ ಬಲ್ಲ ಕರ್ಣ ಪರಮಾಪ್ತ, ಸೋದರ ಮಾವನ ಗೌರವೇಶ್ವರ, ಗೌರವೇ ಮವನ ಇತಜೆ ಚತುರ, ಸೋದರ ಮವನ ಇತಜೆ ಚತುರ, ಸೋದರ ಮವನ ಇತಜೆ ಚತುರ, ಗಾಂಧಾರಿ ದೇವಿ
ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಗುರು ಪಾಪ ರಾಜೇಶ್ವರ ಕಲಿಗಳ ಗುರು ವಂಶ ಕುಲ ತಿಲಕ ಕುಟೇಶ್ವರ ಜೇರ ಕರುಣಾಳು ಗುರು ಪಾಪ ರಾಜೇಶ್ವರ ನೀಲವರ್ಣದ ಹರಿ ಈ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರೇ ಶ್ರೀ ಹರೇ ಹರೇ ಕ್ಷಮಿಸಬೇಕು ಮಹಾಪ್ರಭು. ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ತಾಮ್ 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 ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ದಿಮ್ 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 ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ತೋಮ್ 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 ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ತಾಕದಿಂಬಿ ತಾಕಜೊಂಡು ರಾಮ್ 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 ತಾಜಂ ತಾಕಜಂ ತಾಕಿಡಜಂ ತಾಜಿಗಿಣತಂ 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 ತಾಜಂ ತಾಕಜಂ ತಾಕಿಡಜಂ ತಾಜಿಗಿಣತಂ 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 ತಾಜಂ ತಾಕಜಂ ತಾಕಿಡಜಂ
ತಾಜಗಣತಂ 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 ಭೀಮನಿಗೆವನು ಕಡುವೈರೇ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರೆ ಭೀಮನಿಗೆವನು ಕಡುವೈರೇ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರೆ ಇವನಿಗೆ ಸರಿಸಾಟಿ ಯಾರಿ ಕರೇಳಿ ಇವನಿಗೆ ಸರಿಸಾಟಿ ಯಾರಿ ಕರೇಳಿ ಇವನಿಗೆ ಸರಿಸಾಟಿ ಯಾರಿ ಕರೇಳಿ ಇವನಿಗೆ ಸರಿಸಾಟಿ ಯಾರಿ ಕರೇಳಿ ಕುರುವಂಶಂ ಕುಲ ತಿಲಕ ಮಕುಟೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಳು ಕುರುಬ ರಾಜೇಶ್ವರ ತಲೆಗಳದ ಕುರುವಂಶ ಕುಲ ತಿಲಕ ಮಕುಟೇಶ್ವರ ದೇರ ಕರುನಾಳು ಕುರುಬ ರಾಜೇಶ್ವರ 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 Taka dimbe taka janu taka dimbe taka janu taka dimbe taka janu tam tam tam. Taka dimbe taka janu taka dimbe taka janu taka dimbe taka janu tam tam tam. Taka dimbe taka janu taka dimbe taka janu taka dimbe taka janu tam tam tam. Taka dimbe taka janu tam tam tam. Taka dimbe taka janu tam tam tam. Tadim takadim takadim tadigina 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 tadim takadim tadigina 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 tadim takadim takadim tadigina tadigina takadim tadim takadim dinadim tadingina takadingina takadinadim 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 dinadim dim tadingina takadingina takadingina kajam tajam tari takadit takana kajam tajam tari tangkata takata tating gendako tangkata takata tating gendako tadit takana kajam tajam tari takadit takana kajam tajam tari tangkata takata tating gendako tangkata takata tating gendako takana kajam tajam tari takadit takana kajam tajam tari tangkata takana kajam tajam tari takadit takana kajam tajam tangkata ಕರುನಾಳು ಕುರುಬ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಬ ರಾಜೇಶ್ವರ 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 ಆ
ನರ್ತನವನ್ನು ನೋಡಿದ್ದಾಯ್ತಲ್ಲ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ? ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನಾದರೂ ತಿಳಿಸಬಹುದು. ಸಂತೋಷವಾಗಿಯೇ ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲವಲ್ಲ. ಮುರಹರಿಯು ಬಂದ ಉದ್ದೇಶವನ್ನು ಈ ರಾಜ್ಯಸಭೆಯಲ್ಲಿ ಅರುಹಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ನೀವು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಪವಿತ್ರ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಹೆಚ್ಚಿಗೆ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾನು ನಡೆದುಕೊಂಡೆವು, ಇನ್ನು ವಾಗ್ದಾನ ಮಾಡಿದಂತೆ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವು ಅವರ ಮೇಲೆ ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ದಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ, ದುರ್ಯೋಧನ, ನೀವು ಮತ್ತು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದೇ ನನ್ನ ಅಭಿಮತ.
ಪರಮಾತ್ಮನ ಸಂದೇಶವು ಹಾಗೂ ಪಿತಾಮಹರಾದಂಥ ಭೀಷ್ಮರ ಆದೇಶವು ನನ್ನ ಉಪದೇಶವು ಒಂದೇ ಆಗಿರುವುದರಿಂದ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಅದೇ ನನ್ನ ಅಭಿಮತ. ಸುಯೋಧನ, ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನೀತಿವಂತನ ಹೇಳೋದ್ರಲ್ಲಿ ನೀನು ಒಬ್ಬನ ನೆಡಲಿ ನಿನ್ನ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡಾಗ ನನಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ಯೌವನ ಮತದಿಂದ ಗರ್ವಿತನಾಗಿರುವೆ, ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಪರಮಾತ್ಮನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಆದರೆ ಒಂದು ಮಾತು, ಇದೂಗ ಸಂಧಿಗೆ ಸುಸಮಯ. ಅದನ್ನು ಹಠದಿಂದ ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈದುರ, ಈ ನೀತಿಯನ್ನು ಪಾಂಡವರಿಗೆ ಕೇಳಲಲ್ಲಿ ಸಾಕು, ಬಾಯಿ ಮುಚ್ಚು. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹನಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುವೆಯೋ? ಆ ಪಾಂಡವರ ನಿರ್ದೋಷಗಳಲ್ಲವೇ? ಒಂದಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹಳ ಸಾಂಗೀನ್ಯವಾಗಿ ಮುಗಿಸಿದೆ. ಆದರೆ ನಿನ್ನ ಬರಲು ಮೋದಿಗೆ ಒಡಂಬಡುವ ಬಿದ್ದು ಈ ನನ್ನ ಮಾತ್ರ ಈ ದುರ್ಯೋಧನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರೋ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಭೀಮನ ಶೂನ್ಯತ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಲೇಬೇಕೆಂಬ ಇಚ್ಛೆ ಉಳ್ಳವರು ನಮ್ಮೊಡನೆ ಯುದ್ಧ ಮಾಡಿ ಅದನ್ನು ಜಯಿಸಿಕೊಳ್ಳಲಿ. ಅಗ್ರಜ, ಆ ಏಡಿ ಪಾಂಡವರು ಯುದ್ಧ ಮಾಡಲು ಸಾಧ್ಯವಾಗದಿದ್ದರೆ ಮತ್ತೆ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ನಿನ್ನ ವಾಕ್ ಕೃಷ್ಣ ಸಾಕು. ನಿನ್ನ ವಾಕ್ಪಡತ್ವವನ್ನು ಅದನ್ನು ನಾನು ಮೊದಲೇ ಬಲ್ಲೆನು. ಏನೊಂದೇ, ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನವೇ? ಬಲೆ ಬಲೆ ಕೃಷ್ಣ, ಚೆನ್ನಾಗಿ ಹೇಳಿದೆ. ಈ ಕೌರವನನ್ನು ಸದೆಬಿಡಬೇಕೆಂದನಲ್ಲವೇ ಓ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನಮ್ಮ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಓ ನಿನ್ನ ಪಾರ್ಥ? ಅದು ದುರಹಂಕಾರ. ದುರ್ಯೋಧನ ಪಡಿಗೈದು ವರದ ಖಂಡದಲ್ಲಿ ತಮ್ಮ ದೊಡ್ಡ ಪದಾರ್ಥವನ್ನು ಓರದು ಯೋಚನೆಯನ್ನು ಮಾಡುತ್ತಿರುವಲ್ಲವೇ ಓ ನಿನ್ನ ಹೇಳಿ ಪಾಂಡವರು? ಅದು ದುರಾಗ್ರಹ. ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂಬುದಾಗಿ ಜಂಬ ಕಟ್ಟಿಕೊಳ್ಳುತ್ತಿರುವರಲ್ಲವೇ ಓ ನಿನ್ನ ಹೇಳಿ ಕುನ್ನಿ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ಕೌರವನ ನಿರ್ಧಾರವು ಚಲಿಸಲಾರದು. ಅಜಲ ಸೋಮರ ಗಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದು ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಭಾವ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ಅದರ ಅನುಭವವು ನಿನಗೂ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಆ ನನ್ನ ಪ್ರೇಮಿತ್ರ ಅರ್ಜುನ, ಅವರುಗಳ ಪರಾಕ್ರಮ ನಿಮ್ಮಗಳ ಪರಾಕ್ರಮಗಳೇನೂ ನಡೆಯದು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು ಭಾವ.
ಒಳ್ಳೆಯವರ ಪರಾಕ್ರಮವನ್ನು ಹೇಳ್ತಿರುವೆಲ್ಲ ಕೃಷ್ಣ. ಓ ನಿನ್ನ ಕೈಲಾಗದ ಏಡಿ ಧರ್ಮರಾಯ, ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ, ಇನ್ನು ಹೊಟ್ಟೆಯ ಭಾಗ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕಂಡ ಮಾತ್ರಕ್ಕೆ ಅವನೇನು ಅಜೇನು ರುದ್ರಾಂಶ ಸಂಭೂತನು? ಅದನ್ನು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆ ಪಾತಕ ರುದ್ರಾಂಶ ಸಂಭೂತನು, ಸಾವಿರಾನೆಯ ಬಲವುಳ್ಳವನು. ಓ ನಿನ್ನ ಭೀಮಸೇನ, ಇನ್ನು ಕೈಲಾಗದ ಏಡಿ, ತುಂಬಿದರ ಸಭೆಯಲ್ಲಿ ನನ್ನ ಸಹೋದರ ನನ್ನ ಸಹೋದರ ನಿನ್ನ ತಂಗಿಯನ್ನು ಮುಡಿ ಹಿಡಿದೆಳೆ ತಂದು ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತು ಅವನ ಸಾವಿರಾನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ತೊಟ್ಟು ಕೈಗೆ ಬಳೆಯನ್ನು ತೊಟ್ಟು ತಕ್ಕ ತೈ ಎಂದು ನರ್ಪಿದ ನಮ್ಮ ವಂಶಕ, ಅವನ ಪರಾಕ್ರಮವನ್ನು ಚೆನ್ನಾಗಿ ಬಲ್ಲೆನು. ಇನ್ನು ಮೌದ್ರಿ ಕುಮಾರನಾದ ನಕುಲ ಸಹದೇವರು ಅವರು ಇನ್ನು ಬಾಲಕರು, ನಮ್ಮರ ಮನೆಯ ದ್ವಾರಪಾಲಕರು ಮೊದಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ ಮತ್ತೊಬ್ಬ ಗೋಪಾಲಕ. ಇವರ ಪರಾಕ್ರಮವು ಗೋಪಾಲಕನಾದ ನಿನಗೆ ದಿಸೆ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೇಳಲು ಕೇಳು. ಈ ಅಖಂಡ ಭರತಗಣ್ಣ ಸಾಮರ್ಥ್ಯದಿಂದ ಆಳುತ್ತಿರುವ ನಾವು ಸಹೋದರಿಯೋ, ನಾನಾಗಾದರೆ ಈ ಕೋಡು ಮೇಡುಗಳನ್ನು ಅಲದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಸಹೋದರಿಯೋ. ಇನ್ನು ಆ ಬಂಡ ಭೀಮನ ಗುಂಡಿಗೆ ಮುಚ್ಚಿಳಿದು ಮುಂಡಗಳನ್ನು ಚೆಂಡಾಡಲು ಸಹೋದಿದ್ದರಾಗಿರುವ ಈ ನನ್ನ ಸಹೋದರ ದುಶ್ಯಾಸನ. ಇನ್ನು ನಿನ್ನ ಭಾರತನ ಚಿರವನ್ನು ಛೇದಿಸುವುದಾಗಿ ಯಾಪದಗೈದು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಈ ನನ್ನ ಪ್ರಿಯ ಮಿತ್ರ ಕರ್ಣ ಸಮಯ ಸಂಜೀವಿನಿ ಅಂತ ನಿನ್ನ ಕುತಂತ್ರಗಳಿಗೆ ಪತಿ ತಂತ್ರವನ್ನು ಹುಡುಕುತ್ತಿರುವ ಈ ನನ್ನ ಮಾವ ಕೌಬಲನಾದ ಶೇಖರಿ, ಇನ್ನು ಪರಾಕ್ರಮಿಗಳಾದ ಸೈಂಧವರಾಜ ದುರ್ಜಯ, ಇನ್ನು ಮುಂತಾದ ಆಚಾರ್ಯ ದ್ರೋಣರು, ಸಮಗ್ರ ಕುರು ಪಾಂಡವರು, ಅಸ್ತ್ರನ ತೀಕ್ಷ್ಣ ಕಳಿಸಿಕೊಟ್ಟ ಗುರುಗಳು, ಅವರ ಪರಾಕ್ರಮ ಇಡೀ ಜಗತ್ತಿಗೆ ತಿಳಿದಿರುವ ವಿಚಾರ. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ಹೊಡೆಗಳಾಗಿ ನಿಂತಿದ್ದೆ, ಆದರೆ ಅವರನ್ನು ಎದುರಿಸಿ ನಿಲ್ಲುವ ಹೀರರು ಶೂರರು ಈ ಚತುರ್ದಶ ಭುವನಂಗಳದಲ್ಲಿ ಯಾರು ಇಲ್ಲ. ಹೇ ಕಪಟ ನಾಟಕ ಸೂತ್ರಧಾರಿ, ಇದೆಲ್ಲವೂ ನಿನಗೆ ತಿಳಿದಿರುವ ವಿಚಾರವೇ. ಈಗ ಹೇಳು, ಇಂತಹ ಅತಿರಥ ಮಹಾರಥರ ಮುಂದೆ ನಿನ್ನ ಪಾಂಡವರು ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಡವೋ. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಡವೋ. ಕಾಡಿಗೋಗಲಿ ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವದು, ಕೊಡಲಾಗದು ಈ ರಾಜ್ಯವದು, ಕೊಡಲಾಗದು ಈ ರಾಜ್ಯವದು. ಅಣ್ಣನ ಮಾತುಗಳೆಲ್ಲವೋ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು, ಇಲ್ಲವಾದರೆ
ಅರಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಈ ಹಿಂದೆ ಮಾಡಿದ ಕೃತ್ಯನೆನಿಸಿಕೊಂಡರೆ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದೇನು ಗೋಪಿಕಾಂಗನೆಯರ ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಗಳು ಇಲ್ಲ. ನಾವೇನು ಬೆಳೆದುಳಿತು ಕುಳಿತಿಲ್ಲವೋ ಬಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನಿಲ್ಲ. ಇನ್ನು ಬಂದ ದಾರಿಯನ್ನು ಹಿಡಿದು ಒಳ್ಳೆಯದು. ಇಲ್ಲವಾದರೆ ಬ್ರಹ್ಮಾಂಡವ ನಡುಗುವುದೀಗಲೇ ಗುರುರಾಜನ ಸ್ವಯಂ